ಬೆಂಗಳೂರು ಕರಗದ ಹಿಂದಿದೆ ಅಚ್ಚರಿಯ ಇತಿಹಾಸ. ಕರಗ ಉತ್ಸವದಲ್ಲಿ ಸೇರಿತ್ತು ಭಾರೀ ಜನಸ್ತೋಮ. ಅಹೋರಾತ್ರಿ ನಡೆದ ಬೆಂಗಳೂರು ಕರಗ ಹೇಗಿತ್ತು ಗೊತ್ತಾ? ಇದೇ ಹೊತ್ತಿನ ವಿಶೇಷ ಕರಗ ವೈಭವ. ನಾನು ಶಮೀರಾ ಬೆಳುವಾಯಿ. ಬೆಂಗಳೂರಿನ ಬಹುಮುಖ್ಯ ಆಚರಣೆಗಳಲ್ಲಿ ಬೆಂಗಳೂರು ಕರಗ ಕೂಡ ಒಂದು. ಈ ಕರಗ ಮಹೋತ್ಸವವನ್ನ ನೋಡಲು ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಬರ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜರುಗಿದ ಕರಗ ಮಹೋತ್ಸವ ಬೆಂಗಳೂರಿನ ಜನರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿತ್ತು. ಹಾಗಾದ್ರೆ ಹೇಗಿತ್ತು ಈ ಬಾರಿಯ ಕರಗ ಮಹೋತ್ಸವ? ನೀವೇ ನೋಡಿ. ಇದಕ್ಕೆ ಕುಲಸ್ಥಲ್ಲಿ ಒಂದೊಂದು ಕುಟುಂಬದವರಿದ್ದಾರೆ. ಗಣಾಚಾರಿ, ಗಂಟೆ ಪೂಜಾರಿ, ವೀರಕುಮಾರರು ಎಲ್ಲ ಸೇರಿ ಆಚರಿಸ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅನ್ನೋದಿರುತ್ತೆ. ಪೂಜಾರಿಯವರು ಮುಖ್ಯಸ್ಥರಿರ್ತಾರೆ. ಅವರು ಪ್ರತಿನಿತ್ಯ ಗರಡಿ ಮನೆಯಲ್ಲಿ ಸಾಧನೆಯನ್ನು ಮಾಡಿ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ದೈನಂದಿನ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ತಾಯಿ ಸೇವೆ ಮಾಡ್ತಾ ಬರ್ತಾರೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇತ್ತು. ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದರಿಂದಾಗಿ ಒಂದ್ ಕಡೆಯಲ್ಲಿ ಪೊಲೀಸರು ಭದ್ರತೆಗಳನ್ನು ಕಲ್ಪಿಸಿದ್ರು. ಆದರೆ ಭಕ್ತರು ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳೋದ್ರ ಮೂಲಕ ಪುನೀತರಾಗಿದ್ದಾರೆ. ದ್ರೌಪದಿಯನ್ನ ಆರಾಧಿಸೋ ಹಬ್ಬವೇ ಈ ಕರಗ ಹಬ್ಬ ಆಗಿರೋದ್ರಿಂದಾಗಿ ಬೆಂಗಳೂರು ಅಂತ ಹೇಳಿ ಬಂದಾಗ ಬೆಂಗಳೂರಿನಲ್ಲಿ ಸಂಪ್ರದಾಯವನ್ನ, ಆಚರಣೆಗಳನ್ನ ಈ ಕರಗ ಹಬ್ಬದ ಮೂಲಕ ಉಳಿಸಿಕೊಂಡು ಹೋಗಲಾಗ್ತಾ ಇದೆ. ಕರಗಕ್ಕೆ ಜನಸಾಮಾನ್ಯರು ಮಾತ್ರ ಅಲ್ಲ, ಹಿರಿಯ ರಾಜಕಾರಣಿಗಳು, ಮುತ್ಸದ್ದಿಗಳು, ಎಲ್ಲಾ ರೀತಿಯಾದಂತಹ ಕೇಂದ್ರ ಸಚಿವರಿರಬಹುದು, ರಾಜ್ಯದ ಸಚಿವರಿರಬಹುದು, ಇವರೆಲ್ಲರೂ ಕೂಡ ಆಗಮಿಸಿ ಕರಗ ಉತ್ಸವವನ್ನ ನಿನ್ನೆ ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದ ಆರಂಭವಾದಂತಹ ಈ ಜಾತ್ರೆ ರೀತಿಯಾದಂತಹ ಹಬ್ಬಕ್ಕೆ ಬೆಂಗಳೂರಿನಿಂದ ಮಾತ್ರ ಅಲ್ಲ, ಅನೇಕ ಕಡೆಗಳಿಂದ ಭಕ್ತ ಸಾಗರವೇ ಹರಿದು ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಎಲ್ಲಾ ಜನರು ಕಾಯ್ತಾ ಕೂರ್ತಾ ಇದ್ರು. ಎಷ್ಟು ಹೊತ್ತಿಗೆ ಕರಗದ ಮೆರವಣಿಗೆ ಆರಂಭ ಆಗತ್ತೆ, ಕರಗದ ಮೆರವಣಿಗೆಯನ್ನ ನಾವು ಎಷ್ಟೊತ್ತಿಗೆ ಕಣ್ತುಂಬಿಕೊಳ್ತೇವೆ ಅನ್ನುವಂತಹ ಕುತೂಹಲದಿಂದ ಭಕ್ತ ಸಾಗರವೇ ಕಾಯ್ದು ಕುಳಿತಿತ್ತು. ಕೊನೆಗೂ ಕೂಡ ಬೆಳಿಗ್ಗೆ 3:48ರ ಸಮಯಕ್ಕೆ ಕರಗ ಹೊರಬಂತು, ಮೆರವಣಿಗೆ ಆರಂಭ ಆಯಿತು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಈ ಒಂದು ಅದ್ಭುತ ರೋಮಾಂಚನಕಾರಿ ಕ್ಷಣಕ್ಕೋಸ್ಕರ 1 ವರ್ಷಗಳ ಕಾಲ ಎಲ್ಲರೂ ಕೂಡ ಕಾಯ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕರಗವನ್ನ ಹೊರುವ ಪೂಜಾರಿ 6 ತಿಂಗಳಿನಿಂದ ಕಟ್ಟುನಿಟ್ಟಾದ ಜೀವನ ಪದ್ಧತಿಯನ್ನು ಅವರು ಆಚರಿಸಿಕೊಂಡು ಬರ್ತಾ ಇರ್ತಾರೆ. ಅವರು ತಮ್ಮ ಸಂಸಾರವನ್ನ 6 ತಿಂಗಳ
ಮಟ್ಟಿಗೆ ತೋರಿತಾರೆ. ಅದೇ ರೀತಿಯಾಗಿ ಅವರ ಫುಡ್ ಸ್ಟೈಲ್ ಇರಬಹುದು ಅಂತ ಹೇಳಿದ್ರೆ ಆಹಾರ ಪದ್ಧತಿ ಇರಬಹುದು, ಅದೇ ರೀತಿಯಾಗಿ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ತಾರೆ. ಮೊದಲನೇದಾಗಿ ಮನು ಅವರು, ಅಭಿಮನ್ಯು ಅವರ ಶಿಷ್ಯ ಮನು ಅವರು ಕರಗ ಹೊರ್ತಾರೆ ಅಂತ ಹೇಳಲಾಗಿತ್ತು. ಅವರು ಸಾಕಷ್ಟು ವಿಧಾನಗಳನ್ನ ನೆರವೇರಿಸಿದ್ರು. ಕೆಲವೊಂದು ಅಡೆತಡೆಗಳಾದ ಮೇಲೆ ಜ್ಞಾನೇಂದ್ರ ಅವರೇ ಕರಗವನ್ನ ಹೊತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಅಷ್ಟೇ ತಿಳಿದು ಬಂದಿದೆ. ಆದರೂ ಕೂಡ ನಿನ್ನೆಯ ಈ ಬೆಂಗಳೂರಿನ ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಂಡ ಜನರು ಪುನೀತರಾಗಿದ್ದಾರೆ. ಎಲ್ಲರೂ ಕೂಡ ಭಕ್ತಿ ಭಾವದ ಪರಾಕಾಷ್ಠೆಯಲ್ಲಿ ಮಿಂದೆದ್ರು. ಅಷ್ಟೇ ಅಲ್ಲ, ಈ ಬೆಂಗಳೂರಿನ ಕರಗದ ಹಿಂದೆ ಸಾಕಷ್ಟು ಇತಿಹಾಸ ಕೂಡ ಇದೆ. ಒಂದೊಂದು ಕಥೆಯನ್ನ ಕೂಡ ಬೆಂಗಳೂರು ಕರಗದ ಬಗ್ಗೆ ಹೇಳಲಾಗುತ್ತೆ. ಬೆಂಗಳೂರು ಕರಗವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ಈ ಕರಗ ಮಹೋತ್ಸವ ಏನಿದೆ, ಇದಕ್ಕೆ ಸಾಕಷ್ಟು ತಿಂಗಳುಗಳಿಂದ ಒಂದು ಸಿದ್ಧತೆಗಳನ್ನ ನಡೆಸಿಕೊಂಡು ಬರಲಾಗುತ್ತೆ. ಗುರು ಕುತ್ಕೊಂಬ ಸೊಂಟ ತಗೊಂಡು ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ಕೈ ತೆಗೆದಿದೆ ಯಾರು ನಾವು ಗಮನಿಸ್ತಾ ಇದ್ದೀವಿ. ಇದು ನಿನ್ನೆ ಅಹೋರಾತ್ರಿ ನಡೆದಂತಹ ಕರಗ ಉತ್ಸವದ ವೈಭವದ ದೃಶ್ಯ. ಜನಸಾಮಾನ್ಯರ ಜೊತೆಗೆ ಹಿರಿಯ ರಾಜಕಾರಣಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ನಾವು ಗಮನಿಸ್ತಾ ಇದ್ವಿ. ಎಚ್.ಎಂ. ರೇವಣ್ಣ, ಶಾಸಕ ಹ್ಯಾರಿಸ್, ಅದೇ ರೀತಿಯಾಗಿ ಬಿಬಿಎಂಪಿ ಮೇಯರ್ ಆಗಿರುವಂತಹ ಆರ್ ಸಂಪತ್ ರಾಜ್ರನ್ನ ಒಳಗೊಂಡ ಹಾಗೆ ಕೇಂದ್ರ ಸಚಿವ ಅನಂತ್ ಕುಮಾರ್, ಅದೇ ರೀತಿಯಾಗಿ ಸಾಕಷ್ಟು ರಾಜಕೀಯ ಮುತ್ಸದ್ದಿಗಳು, ಹಿರಿಯ ನಾಯಕರೆಲ್ಲರೂ ಕೂಡ ನಿನ್ನೆಯ ಕರಗ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಸಾಕಷ್ಟು ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂತ ಹೇಳಿದ್ರೆ, ನಮ್ಗೆಲ್ರಿಗೂ ಕೂಡ ಕರಗ ಉತ್ಸವ ಒಂದು ಹಬ್ಬದ ರೀತಿಯಲ್ಲಿ ಕಂಡ್ರೆ ತಿಗಳರ ಸಮುದಾಯಕ್ಕೆ ಇದೊಂದು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ತಿಗಳರದ ಸಮುದಾಯದವರು ಇದನ್ನ ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ದ್ರೌಪದಿ ನಮಗೆ ಭೂಲೋಕಕ್ಕೆ ಬಂದು ದರ್ಶನವನ್ನ ಕೊಡ್ತಾಳೆ ಅನ್ನುವಂತಹ ನಂಬಿಕೆ ತಿಗಳರ ಸಮುದಾಯದ ಜನರದ್ದು. ಹಾಗಾಗಿ ದ್ರೌಪದಿಯ ಅಂಗಗಳಿಂದಲೇ ಈ ಸಮುದಾಯದ ಜನರು ಹುಟ್ಟಿದ್ದು ಅನ್ನುವಂತಹ ಐತಿಹ್ಯ ಕೂಡ ಇದೆ. ಸಾಕಷ್ಟು ದಿನಗಳಿಂದ ಅವರ ಮನೆಗಳಲ್ಲೂ ಕೂಡ ಸುಮಾರು 11 ದಿನಗಳ ಕಾಲ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನೂರಾರು ವರ್ಷಗಳಿಂದಲೂ ಆಚರಿಸಿಕೊಂಡು ಬರ್ತಾ ಇರುವ ಈ ಆಚರಣೆಗೆ ಪುರಾಣದ ಹಿನ್ನೆಲೆ ಕೂಡ ಇದೆ. ಅಸ್ಲಿಗೆ ಬೆಂಗಳೂರಿನ ಕರಗದಲ್ಲಿ ಪ್ರಮುಖವಾಗಿ ಪೂಜಿಸಲಾಗುವ ದೇವರು ಮಹಾಭಾರತದ ದ್ರೌಪದಿ.
ಕುರುಕ್ಷೇತ್ರ ಮುಗಿದ ಮೇಲೆ ಸ್ವರ್ಗದತ್ತ ಹೊರಟ ಪಾಂಡವರ ಗುಂಪಿನಲ್ಲಿ ಪ್ರಜ್ಞೆ ತಪ್ಪಿ ಬೀಳುವ ದ್ರೌಪದಿ ನಂತರ ರಾಕ್ಷಸನೊಬ್ಬನ ಬಳಿ ಸಿಕ್ಕಿ ಬೀಳ್ತಾಳೆ. ಆಗ ತನ್ನ ದೇಹದ ಅಂಗಗಳಿಂದಲೇ ಒಂದಷ್ಟು ಜನರನ್ನ ದ್ರೌಪದಿ ಸೃಷ್ಟಿ ಮಾಡ್ತಾಳೆ. ಅವರೆಲ್ಲರೂ ಕೂಡ ರಾಕ್ಷಸನಿಂದ ದ್ರೌಪದಿಯನ್ನ ಕಾಪಾಡಿ ತಮ್ಮನ್ನ ಬಿಟ್ಟು ಹೋಗದಂತೆ ಬೇಡಿಕೊಳ್ತಾರೆ. ಇದಕ್ಕೆ ಒಪ್ಪದ ದ್ರೌಪದಿ ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ದರ್ಶನ ಕೊಡೋದಾಗಿ ಭರವಸೆಯನ್ನ ಕೊಡ್ತಾಳೆ. ಆ ದಿನವನ್ನೇ ಬೆಂಗಳೂರು ಕರಗವನ್ನ ಆಚರಿಸಲಾಗುತ್ತೆ. ಈ ರೀತಿಯಾದಂತಹ ಕಥೆಗಳು ಕೂಡ ಕರಗದ ಬಗ್ಗೆ ಇದ್ದಾವೆ. ಇವರು VIP ತೋರ್ಸಕತ್ತ ದ್ರೌಪದಿಯನ್ನ ಆರಾಧಿಸುವ ಹಬ್ಬವೇ ಬೆಂಗಳೂರು ಕರಗ. ಇದು ನಿನ್ನೆ ರಾತ್ರಿ ನಡೆದಿದ್ದು ಸಾಕಷ್ಟು ಭಕ್ತರು ಆಗಮಿಸಿ ಕರಗ ಉತ್ಸವವನ್ನ ಕಣ್ತುಂಬಿಕೊಂಡು ಪುನೀತರಾದ್ರು. ಹಾಗಾದ್ರೆ ಕರಗ ಉತ್ಸವದ ಈ ಒಂದು ಇತಿಹಾಸವನ್ನು ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಕೂಡ ನಮಗೆ ಬೆಳಕಿಗೆ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಮಹಾಭಾರತದ ನಂತರ ಪಾಂಡವರೆಲ್ಲರೂ ಕೂಡ ಸ್ವರ್ಗಾರೋಹಣ ಆಗ್ತಾರೆ. ಆ ಸಮಯದಲ್ಲಿ ದ್ರೌಪದಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ದ್ರೌಪದಿ ತಿಮಿರಾಸುರ ಅನ್ನುವಂತಹ ರಾಕ್ಷಸನ ಬಳಿ ಸಿಕ್ಕಿ ಬಿದ್ದ ನಂತರ ಆಕೆ ತನ್ನನ್ನು ತಾನು ಕಾಪಾಡೋದಕ್ಕೋಸ್ಕರ ತನ್ನ ಅಂಗಗಳಿಂದ ಕೆಲವೊಬ್ಬರನ್ನ ಸೃಷ್ಟಿ ಮಾಡ್ತಾಳೆ. ಅವರೇ ತಿಗಳರು ಅನ್ನುವಂತಹ ಮಾತುಗಳು ಕೂಡ ಇದ್ದಾವೆ. ಆ ನಂತರದಲ್ಲಿ ಕರಗ ಉತ್ಸವ ಆರಂಭ ಆಯಿತು.